ಯಾರಿಗೆ ನೋಡಿ, ಅವರ ಕುಟುಂಬದ ಇದೇ ಬೇರೆ, ಅವ್ರು 4 ಜನ ಇದ್ದಾರೆ, ನಾವು ಬೇರೆ ಇದ್ದೇವೆ. ನನಗೆ ಗೊತ್ತಿಲ್ಲ, ನನಗೆ ವಿಷಯ ಈಗ ಬಂದಿರೋದು ತಾನೆ, ವಿಷಯ ಬಂದಿರೋದು ಈಗ ಬಂದಿರೋದು. ಈ ವಿಷಯ ನನ್ನ ಮುಂದೆ ಯಾರಾದ್ರೂ ಬಂದು ಹೇಳಿದ್ರೆ, ಮೊದ್ಲೇನಾದ್ರೂ ಈ ಪ್ರಕರಣದ ಈ ತರ ಇದೆ ಅಂತ ಬಂದು ಹೇಳಿದ್ರೆ ಆಗ್ಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ದೆ. ಇದು ನಾವು ವಿಷಯ ಗೊತ್ತಿಲ್ಲ ಇದ್ದಾಗ ನಾನು ಎಲೆಕ್ಷನ್ ಇದರಲ್ಲಿ ತನಿಖೆ ವರದಿ ಬರ್ಲಿ, ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡೋದು? ಏನ್ ಹೇಳಿ? ಹಾ, ನೋಡಿ, ಇಲ್ಲಿ ಮೌಲ್ಯದ ಪ್ರಶ್ನೆ ಬರೋದು ಬೇಡ, ಚರ್ಚೆ ಒಂದೇ ನಿಮಿಷ. ಇಲ್ಲಿ ಮೌಲ್ಯದ ಪ್ರಶ್ನೆ ಬರಲ್ಲ, ಇಲ್ಲಿ ವ್ಯಕ್ತಿಗತವಾಗಿ ಒಬ್ಬೊಬ್ಬರದು ಒಂದೊಂದು ನೇಚರ್ಗಳಿರುತ್ತೆ. ಅದರಿಂದ ಇಲ್ಲಿ ಸಮಾಜದಲ್ಲಿ ಹಲವಾರು ಗಂಟೆಗಳು ಇದೊಂದೇ ಪ್ರಕರಣ ಅಂತಲ್ಲ, ಹಲವಾರು ರೀತಿ ಪ್ರಕರಣಗಳು ಪ್ರತಿಯೊಬ್ಬರ ಆಯಾ ಮನುಷ್ಯನಿಗೆ ಅದಿರ್ಬೇಕು. ಸಮಾಜ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ಮನುಷ್ಯನಿಗೆ ನಮ್ ಜವಾಬ್ದಾರಿ ಏನ್ ನಡೆಸ್ಕೋಬೇಕು ಅಂತ ಇರ್ಬೇಕು. ಈ ಸಬ್ಜೆಕ್ಟ್ MP ಎಲೆಕ್ಷನ್ ಸುದ್ದಿ ಮಾತಾಡಿ ಕೊಡೋಣ, ಅದು ಕೊಡೋಣಂತೆ, ಪಾಪ ಕೇಳಿದ್ದಾರಲ್ವಾ, ಕೊಡೋಣಂತೆ. ಹಾ, ಅದು ಹೇಳ್ತೀನಂತೆ. 14 ಗೆಲ್ಲ ಅವಕಾಶ ಇದೆ. ಒಂದು ಕ್ಷೇತ್ರದ ಬಗ್ಗೆ ಸಮೀಕ್ಷೆ, ಅದು ಹೆಸರೇ ಯಾಕೆ ಹೇಳಿ, ನಾನೀಗ 14 13 ಅಂತೂ ಗೆಲ್ತೀವಿ. ಅವರು ಹಾಸನ ವಿಷಯದಲ್ಲಿ ಹೇಳಿದ್ದಾರೆ ಒಂದು ಭಾಗ, ಆಮೇಲೆ ಅದನ್ನು ಹೇಳಬೇಕಾದ್ರೆ ಸುಮಲತಾ ಅವರ ಹೆಸರನ್ನು ತಂದಿದ್ದಾರೆ. ನಾನೀಗ ಆಗ್ಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಪಾಪ ದೇವೇಗೌಡರಿಗೆ ಮಾಹಿತಿ ಕೊರತೆ ಇರ್ಬೋದು ಸುಮಲತಾ ಅವ್ರ ಬಗ್ಗೆ. ಸುಮಲತಾ ಅವ್ರು ಬಂದು ಮತದಾನ ಮಾಡಿದ್ದಾರಲ್ಲ, ಅವ್ರ ಮತದಾನ ಬಿಜೆಪಿಯ ಸದಸ್ಯರಾಗಿ ಬೇರೆ ಪಕ್ಷಕ್ಕೆ ಮಾಡ್ತಾರ? ಅವ್ರ ದೊಡ್ಡರಸನಕೆರೆಗೆ ಬಂದು, ಈಗ ನಾನು ಪ್ರಚಾರದ ಬಗ್ಗೆ ಅಶೋಕ್ ಹೇಳಿದ್ದಾರೆ, ನಾನು ಹೇಳೋದು ಬೇಡ, ಕುಮಾರಸ್ವಾಮಿ ಅವರು ಕರೆದಿದ್ದು ನಿಜ ಅಂತೇಳಿ ಅಶೋಕ್ ಅವರು ನನ್ನ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಪ್ರಶ್ನೆ ನಾನು ಅವ್ರಿಗೆ ದೂಷಣೆ ಕೊಡಲ್ಲ. ಯಾಕೆಂದ್ರೆ ಅವರೊಂದು ಮಾತು ಹೇಳಿದ್ರು, ಬಿಜೆಪಿನಲ್ಲಿ ನಾನೇನು ಸೇರ್ಕೊಂಡಿದ್ದೇನೆ, ಬಿಜೆಪಿ ಪಕ್ಷದಿಂದ ಎಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗುವಂತ ಡೈರೆಕ್ಷನ್ ಕೊಡ್ತಾರೆ ನಾನು ಹೋಗ್ತೇನೆ ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದಾರಲ್ಲ, ಬಿಜೆಪಿಯ ಪಕ್ಷ ಎಲ್ಲಿ ಪ್ರಚಾರಕ್ಕೆ ಹೋಗಬೇಕು ಅಂತೇಳಿ ನನಗೆ ಆದೇಶ ಮಾಡ್ತಾರೆ, ಅಲ್ಲಿ ಹೋಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಮಂಡ್ಯಗೆ ನೆಸಿಟಿ ಇಲ್ಲ ಅಂತಕ್ಕಂಥ ಏನೆಲ್ಲ ಬೇರೆ ಕಡೆ ಪ್ರಚಾರಕ್ಕೆ ಕಳಿಸಿರಬಹುದು, ಮಂಡ್ಯದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿ. ಅದರಿಂದ ಅದಕ್ಕೆ ದೊಡ್ಡ ಮಹತ್ವ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನೇ ಅವ್ರ ಮನೆಗೆ ಹೋಗಿ ಸಹಕಾರ ಕೋರಿದ್ನಲ್ಲ, ಅವ್ರ ಅಭಿಮಾನಿಗಳೆಲ್ಲ ಕೆಲಸ ಮಾಡಿದ್ದಾರೆ ನನಗೆ. ಯಾರಿಗೆ ಇಲ್ಲ, ನಾನು ಕರೆದಿದ್ದೆ ಅಂತ ಹೇಳಿದ್ನಲ್ಲ, 1-2 ದಿವಸ ಫ್ರೀ ಮಾಡ್ಕೊಂಡ್ ಬನ್ನಿ ಅಂತಲೂ ಕರೆದಿದ್ವು. ಆದರೆ ಬಿಜೆಪಿನಲ್ಲಿ ಅವ್ರಿಗೆ ಬೇರೆ ಅಸೈನ್ಮೆಂಟ್ ಕೊಟ್ಟಿದ್ರಿಂದ ಆ ಕ್ಷೇತ್ರಗಳಿಗೆ ಅವ್ರು ಭೇಟಿ ಕೊಟ್ಟಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.